ಎಚ್ ಡಿ ಕುಮಾರಸ್ವಾಮಿಗಳು ತಂದರು. ಅವರು ಮೂಲತಃ JDS ದವರು ಇದು ತಂದು ಹಾಕಿದ್ರು ಅವರನ್ನು. ಮೊದಲು ಎಸ್ ಟಿ ಮತಗಳು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಎಸ್ ಟಿ ಮತಗಳು ಒಂದು 13,000 ಇದ್ದಾವ. ಉಳಿದವರು ವಿಶ್ವಾಸ ತೆಗೆದುಕೊಂಡ, ಅದರಲ್ಲೂ ಮುಸ್ಲಿಮ್ಸು ಅಸಮಾಧಾನಗೊಂಡಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರಿಗಾಗಿ. ಅದಕ್ಕೆ ಅವರು ಮತ ಹಾಕ್ಬೋದು ಅನ್ನೋಂಥ ಕ್ಯಾಲ್ಕುಲೇಷನ್ ಹಾಕೊಂಡು ಅವ್ರಿಗೆ ಟಿಕೆಟ್ ಸಿಗುವಂಥ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಸಿದ್ದೇಶ್ವರ ಅವರು ಹಸ್ತದ ಅದರಲ್ಲೇನು ಅಂತದ್ದು. ಆದರೆ ಅದನ್ನು ಈಗ ಚರ್ಚೆ ಮಾಡೋದು ಕೊಡುವಂಥ ಸಮಯ ಅಲ್ಲ. ಇದು ಸ್ವತಃ ಯಡಿಯೂರಪ್ಪನವ್ರಿಗೆ ಗೊತ್ತಿದ್ದಂಥ ವಿಷಯ, ಅವರ ಅನುಭವದಿಂದ ಕಲಿತಂಥದ್ದು ರಾಜಕೀಯ. ಅದಕ್ಕಾಗಿ ಅವರು ಅದನ್ನು ಗೆಲ್ಲಿಸುವಂಥ ಅನಿವಾರ್ಯತೆ ಬಂದು ನಿಂತುಬಿಟ್ಟದೆ. ಸೋತ್ರೂ ಕೆಟ್ಟ ಹೆಸರು ಬರ್ತದೆ, ಗೆಲ್ಲಿಸಿದ್ರೆ ಇಲ್ಲಪ್ಪ ಇಷ್ಟು ವಿರೋಧ ಇದ್ದಾಗ ಮಾಡಿದರು ಅಂತೇಳಿ ಅವರ ಮಗನ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾಳೆ ಕಾಂಪಿಟೇಷನ್ ಇದ್ದಾಗ 2022 ಬಂತದು. ಏನು 2 ವರ್ಷ ಹೋಗೋದ್ರಲ್ಲಿ ಭಾಳ ಹೊತ್ತು ಹೋಗೋದಿಲ್ಲ. ಅನ್ನೋದ್ರೆ ಊಟ ಕಂತು ಮಣ್ಣು ಇದ್ದು ಯಾವ ಸುಖ ಆಯ್ತಂದ್ರೆ ಯಾವ ಪ್ರಶ್ನೆನೇ ಇಲ್ಲ, ಆರಾಮಾಗಿ ಹೋಗ್ತಾ ಇರ್ತಾವೆ. ಅದರಲ್ಲೂ ರಾಜಕಾರಣಿಗಳಿಗೆ ಏನು ದೊಡ್ಡ ಇದಲ್ಲದು, ಯಾಕೆಂದ್ರೆ ಅವ್ರ ಆರ್ಥಿಕವಾಗಿ ಭದ್ರ ಇರ್ತದಲ್ಲ, ಅದು ಇರಲಿ. ಇಲ್ಲ ಹೇಳ್ಬೇಕಾಗಿದ್ದೇನಪ್ಪ ಅಂದ್ರೆ ಯಡಿಯೂರಪ್ಪನವ್ರ ಮುಂದೆ ಇದೊಂದು ದೊಡ್ಡ ಚಿಂತೆ ಆಗಿದೆ. ಇಲ್ಲಿಂದ ಗೆಲ್ಲಿಸಲೇಬೇಕಂಥದ್ದು ಮತ್ತು ಗೆಲ್ಲುವ ಸಾಧ್ಯತೆಗಳು BJP ಗೆ ಹೆಚ್ಚಿದ್ದಾವೆ ಅಂತೇಳಿ. ಯಾಕಂದ್ರೆ ಇನ್ನೂವರೆಗೆ ಸಾದಿಕ್ ಪೈಲ್ವಾನರು ಮಲ್ಲಿಕಾರ್ಜುನ ಸಪೋರ್ಟ್ ಮಾಡಿರ್ಬೋದು, ಮತ್ತೇನೋ ಮಾಡಿರ್ಬೋದು. ಆದರೂ ಸಹಿತ ಉಳಿದ ಮುಸ್ಲಿಮರಲ್ಲೇ ನಮಗೆ ಕೊಟ್ಟಿಲ್ಲಪ್ಪ ಟಿಕೆಟ್ ಅನ್ನುವಂಥ ಅಸಮಾಧಾನ ಮಾತ್ರ ಏನು ಕಡಿಮೆ ಇಲ್ಲ. ಅದನ್ನು ಸದುಪಯೋಗ ಮಾಡ್ಕೊಳ್ಳೋದು, ಅದನ್ನು ಓಟಾಗಿ ಪರಿವರ್ತನೆ ಮಾಡ್ಕೊಳ್ಳೋದು, ಅದು ಯಡಿಯೂರಪ್ಪನವ್ರಿಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಮೋಸ್ಟ್ಲಿ ಅದು ಮಾಡ್ಬೋದು ಅಂತ ಅನ್ನಿಸ್ತದ ಅವ್ರ ಮಗ ಮತ್ತು ಅವರು. ಹೀಗಾಗಿ ಒಂದಿಷ್ಟು ಹೋಪ್ಸ್ ದಾವಣಗೆರೆಯಲ್ಲಿ ಇನ್ನೂ ಇದೆ. ಆದರೆ ಬಾಗಲಕೋಟೆಯಲ್ಲೇ ಒಂದು ವೇಳೆ BJP ಗೆದ್ದರು ಕರೆಂಟ್ ಹೋಗೋದು ಯಾರಿಗಪ್ಪ ಅಂತಂದ್ರೆ